ಎನರ್ಜಿನೇ ಇಲ್ಲ. ಎಲ್ಲರೂ ಕೈ ಎತ್ತಿ ಹೇಳೋದು ನಮಸ್ತೆ. ಎನರ್ಜಿನೇ ಇಲ್ಲ. ಊಟ ಮಾಡಿದ್ರೆ ಎಲ್ಲರೂ ಮಾಡಿದ್ರು ಎಲ್ಲ ಕೆಟ್ಟಿ ಮಾಡಿರಿ. ನಮಸ್ತೆ ಪುಟಾಣಿ. ವೆರಿ ಗುಡ್. ಈಗ ಎನರ್ಜಿ ಬರಬೇಕು. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರುಗಳಿಗೆ ಹಾಗೂ ಹಿರಿಯರಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದಲ್ಲಿರುವಂತಹ ಎಲ್ಲ ಶಿಕ್ಷಕರಿಗೆ ನಿಮ್ಮ ಚರಣಗಳಲ್ಲಿ ನಾನು ನತಮಸ್ತಕ ನಮನಗಳನ್ನು ಸಮರ್ಪಿಸುತ್ತೇನೆ. ಮೊಟ್ಟ ಮೊದಲಿಗೆ ಅಷ್ಟೇ ಮಹತ್ವಪೂರ್ಣವಾಗಿರುವಂತಹ ಮುಂದಿನ ಯುವ ಪೀಳಿಗೆ ಎಲ್ಲ ಇಲ್ಲೇ ಕುಳಿತಿದ್ದೀರಿ. ಸೊ ಹಾಗಾಗಿ ನನ್ನ ಎಲ್ಲ ಪುಟಾಣಿ ಸ್ನೇಹಿತರಿಗೂ ಸಹ ನನ್ನ ಪ್ರೇಮ ಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಈಗ ಈಗ ನಾನು 2 ಕೆಲಸಗಳನ್ನು ಮಾಡ್ತೇನೆ. ಒಂದು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂತಂದ್ರೆ ಕೃತಜ್ಞತೆಯನ್ನು ಸಮರ್ಪಿಸುವುದು ಬಹಳ ಮಹತ್ವಪೂರ್ಣವಾದದ್ದು ಅಲ್ವಾ? ಯಾಕಂತಂದ್ರೆ ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಳಗಡೆ ಬಂದ ತಕ್ಷಣ ಸ್ಕೂಲ್ ಒಳಗಡೆ ನನ್ನ ಸ್ಕೂಲಿನ ಒಂದು ರೀತಿಯೇ ಬಹಳ ಇಷ್ಟ ಆಗ್ಬಿಡ್ತು. ಯಾಕಂದ್ರೆ ಈ ತರದ ಸ್ಕೂಲಿನ ರೀತಿಯನ್ನ ನಾವು ಯೂಶಲಿ ಬೆಂಗಳೂರಲ್ಲಿ ಅಥವಾ ಮುಂಬೈ, ಡೆಲ್ಲಿಯಲ್ಲಿ ಈ ತರ ಮಾಡಿರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ವಿಚಾರವನ್ನ ನಾವು ಸಹಜವಾಗಿ ಗಮನಿಸ್ತೀವಿ. ಬಟ್ ಹಳ್ಳಿಯಲ್ಲಿ ಯಾರು ಈ ತರ ಮಾಡುತ್ತಾರೆ ಅನ್ನೋ ಒಂದು ಮಾದರಿ ಶಾಲೆಯಲ್ಲಿ ಮಾಡಬಹುದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿಲ್ಲ. ಸೊ ಹಾಗಾಗಿ ಗುರುರಾಜ್ ಸರ್ಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ. ಮಾದರಿ ಶಾಲೆ ಈ ಸುತ್ತಮುತ್ತ ಹಳ್ಳಿ ಯಾವ್ಯಾವ ಇದೆಯಲ್ಲ ಅದೆಲ್ಲ ಒಂದು ಶಾಲೆಗಳು ಏನಿದೆ ಅದಕ್ಕೆಲ್ಲದಕ್ಕೂ ಸಹ ಒಂದು ಮಾದರಿಯಾಗಿರುವಂತಹ ಒಂದು ಶಾಲೆಯನ್ನ ಗುರುರಾಜ್ ಸರ್ ಅವರು ಸ್ಥಾಪಿಸಿದ್ದಾರೆ. ಹಾಗೂ ಇದೆಲ್ಲ ಮಕ್ಕಳಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಪಾಠಗಳನ್ನ ಹೇಳ್ತಾ ಇರುವಂತದ್ದು. ನೀವು ಇವತ್ತು ಎಷ್ಟು ಶಾಂತ ರೀತಿಯಲ್ಲಿ ಕೂತಿದ್ದೀರಿ ಅನ್ನೋದ್ರ ಮೇಲೆ ನಾನು ತಿಳ್ಕೋಬಹುದು. ಹೌದಾ? ಚಿಕ್ಕ ಮಕ್ಕಳಾದ್ರೂ ಸಹ. ಓಕೆ, ಈಗ ನಾನು ಲಾಸ್ಟಿಗೆ ಏನ್ ಮಾಡ್ತೀನಿ ಅಂತಂದ್ರೆ 2 ಕಥೆಯನ್ನು ಹೇಳ್ತೀನಿ. ಆ ಕಥೆಯ ಜೊತೆಗೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಯಾರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅವ್ರು ಇವತ್ತು ಗೆದ್ದಂಗೆ. ಓಕೆನಾ ಮಕ್ಕಳು? ರೆಡಿನಾ? ನನಗೆ ಉತ್ತರ ಕೊಡುವಾಗ 2 ವರ್ಡ್ ಸ್ವಲ್ಪ ಕೊಡಬೇಕು. ಎಸ್ ಆರ್ ನೋ, ಎಸ್ ಆರ್ ನೋ. ಓಕೆನಾ? ಎಸ್ ಸರ್ ಅನ್ಬೇಕು. ಎಸ್ ಸರ್, ಎಸ್ ಸರ್, ಎಸ್ ಆರ್ ನೋ ಅಂತ ಹೇಳಿ ನೀವು ಎಸ್ ಸರ್ ಹೇಳಬೇಕು, ನೋ ಹೇಳಬೇಕು. ನೋ ಯೂಶಲಿ ಹೇಳುವಂತ ಯಾವ ಪ್ರಶ್ನೆಯನ್ನ ಕೇಳಲ್ಲ ಅಂತ ಹೇಳಿ. ಚಲ ಓಕೆ. ಮೊಟ್ಟ ಮೊದಲನೇದಾಗಿ ಹಾಗಾಗಿ ನಾನು ಗುರುರಾಜ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ರೀತಿಯಾಗಿರುವಂತಹ ಒಂದು ಶಾಲೆಯನ್ನು ಇಂತಹ ಒಂದು ಪ್ರದೇಶದಲ್ಲಿ ಸ್ಥಾಪಿಸಿರುವುದಕ್ಕೆ. ಇನ್ನು 2ನೇದು ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಮರ್ಪಿಸಬೇಕಾಗಿರುವಂತದ್ದು ಶ್ರೀ ರಾಮಚಂದ್ರ ದೇಶಪಾಂಡೆ ಅವರಿಗೆ. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರುವಂತಹದ್ದು. ಯೂಶಲಿ ಅವ್ರು ಹೇಳ್ತಾರೆ ಯಾವಾಗಲೂ ನನ್ನ ಬಗ್ಗೆ ಹೇಳಬೇಡಿ ಸರ್ ಅಂತ ಹೇಳಿ. ಬಟ್ ನಾನು ಮಾತ್ರ ಬಿಡಲ್ಲ, ಹೇಳಲೇಬೇಕು ಅಂತ ಹೇಳಿ. ಪ್ರತಿಯೊಬ್ಬರು ಸಹ ನಾವೇಲಿ ಕೂತಿದ್ದೇವೆ. ನಾನು ಸ್ವಾಮೀಜಿಗಳಲ್ಲಿ ವಿಜ್ಞಾಪನೆ ಮಾಡ್ತೀನಿ, ಗುರುರಾಜ್ ಸರ್ ಅವರಲ್ಲಿ ವಿಜ್ಞಾಪನೆ ಮಾಡ್ತೇನೆ, ಶಿಕ್ಷಕರಲ್ಲಿ ಹಾಗೂ ಪಾಲಕರಲ್ಲಿ ಸಹ ವಿಜ್ಞಾಪನೆ ಮಾಡ್ತೇನೆ. ರಾಮಚಂದ್ರ ಸರ್ ಅವರು, ರಾಮಚಂದ್ರ ದೇಶಪಾಂಡೆ ಅವ್ರು ನಾನು ಬರ್ಬೇಕು. ಮುಂದೆ ಬನ್ನಿ ಸರ್, ಬನ್ನಿ. ಎಲ್ಲ ಜೋರ ಚಪ್ಪಾಳೆ ಮೂಲಕ ರಾಮಚಂದ್ರ ದೇಶಪಾಂಡೆ ಚಪ್ಪಾಳೆ. ವಿಶ್ವನಾಥ್ ಕಲಗೇರಿ ಸರ್ ಅವರು ಬಂದಿದ್ದಾರೆ. ನಾನು ವಿಶೇಷವಾಗಿ ವಿಜ್ಞಾಪನೆ ಮಾಡಿಕೊಳ್ತೇನೆ ಅಂತಂದ್ರೆ ಇರುವಂತಹ ಈ ಒಂದು ಊರಿನಲ್ಲಿ ನಾನು ಚಿಕ್ಕಂದಿನಿಂದಲೂ ಸಹ ನೋಡ್ಕೊಂಡು ಬಂದಿದ್ದೇನೆ. ಶ್ರೀ ರಾಮಚಂದ್ರ ದೇಶಪಾಂಡೆ ಅವರು ಸಮಾಜಮುಖಿ ಕಾರ್ಯಗಳನ್ನ ಅಭೂತಪೂರ್ವವಾಗಿ ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ವಿಶೇಷವಾಗಿ ನಾನು ಗುರುಗಳಲ್ಲಿಯೂ ಸಹ ವಿಜ್ಞಾಪನೆ ಮಾಡ್ಕೊಳ್ತೇನೆ. ಹಾಗೂ ನೆರೆದಿರುವಂತಹ ಎಲ್ಲ ಶಿಕ್ಷಕರು ಬನ್ನು ಹಿರಿಯರಲ್ಲೂ ಸಹ ನಾನು ವಿಜ್ಞಾಪನೆ ಮಾಡ್ಕೊಳ್ತೇನೆ ಅಂತಂದ್ರೆ ನಮಗೆ ಇಂತಹ ಪ್ರತಿಭೆಗಳೇನಿದ್ದಾರೆ ಇವರು ಎಲೆಕ್ಟ್ರಲ್ ಪೊಲಿಟಿಕ್ಸ್ ಅಂದ್ರೆ ರಾಜಕೀಯಕ್ಕೆ ನಾವು ಇಂತಹ ಒಬ್ಬ ಅಭೂತಪೂರ್ವವಾಗಿರುವಂತಹ ಪ್ರತಿಭೆಗಳನ್ನ ತಗೊಂಡು ಬರಬೇಕು ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಇಷ್ಟು ಕಂಪಲ್ಸರಿ ಡೆಡಿಕೇಶನ್ ಇಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿರುವಂತಹದ್ದು ನಾನು ಎಲ್ಲೂ ಬೇರೆ ಕಡೆ ನೋಡಿಲ್ಲ. ಸೊ ಹಾಗಾಗಿ ವಿಶೇಷವಾಗಿ ನಾನು ರಾಮಚಂದ್ರ ದೇಶಪಾಂಡೆ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾರು ಹೇಳಲ್ಲ ಅಂತ ಹೇಳ್ತಾರೆ. ಸೊ ಇಷ್ಟು ನಾನು ಕೃತಜ್ಞತೆಗಳನ್ನು ಸಮರ್ಪಿಸುವ ಮೊದಲ ಕಾರ್ಯವನ್ನು ನಾನು ಮಾಡಿದ್ದೇನೆ. ಈಗ ಮೊಟ್ಟ ಮೊದಲನೇದಾಗಿ ಮುಂದಿನ ಹಂತದಲ್ಲಿ ಮುಂದುವರಿಯುತ್ತಾ ನಾವು ಶಿಕ್ಷಕರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡಿ, ಅನಂತರ ಪಾಲಕರ ಬಗ್ಗೆ ಮಾತಾಡಿ, ಅನಂತರ ಮಕ್ಕಳಿಗೆ ಬರ್ತೇವೆ. ಓಕೆ, ನಾವು ಒಂದು ಶಿಕ್ಷಕ
ಹೇಳಿ ತುಂಬಾ ಸರಳವಾಗಿ ಯೋಚನೆ ಮಾಡ್ತಾ ಇರ್ತೇವೆ. ಯಾಕಂದ್ರೆ ನಾನು ಸಹ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವಾಗ ಓದ್ತಾ ಇದ್ದೆ ಅವಾಗ ನಾನು ಸಹ ಒಂದು ಸ್ಕೂಲ್ ಟೀಚರ್ ಕೆಲಸ ಮಾಡ್ತಿದ್ದೆ. ಬಾಲಬಳಗ ಅಂತ ಧಾರವಾಡದಲ್ಲಿ. ಸೊ ಅಲ್ಲಿ ನಾನು ಟೀಚರ್ ಕೆಲಸ ಮಾಡಿದೆ. ಅನಂತರ ನಾನು ಶ್ರೀ ಅರವಿಂದ ಸೊಸೈಟಿಯಲ್ಲಿ ವರ್ಕ್ ಸಿಕ್ಕಿದ್ರೆ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದೆ. ಸೊ ಅಲ್ಲಿ ನಮ್ಗೆ ಯೂಶುವಲಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ನಾವು ಹೇಳ್ತಾ ಇದ್ದಂತ ಒಂದು ಸಾಮಾನ್ಯವಾಗಿರುವಂತ ಎಲ್ಲರಿಗೂ ನಮ್ಗೆ ಗೊತ್ತಿರುವಂತಹದ್ದೇ ಕಥೆ ಯಾವುದು ಅಂತಂದ್ರೆ ಒಂದು ಇನ್ಸಿಡೆಂಟ್ ಯಾವುದು ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಸ್ಕೂಲಿನಿಂದ ಬಿಡುಗಡೆ ಕೊಟ್ಟು ಬೇರೆ ಕಡೆ ಹೋಗ್ತಾ ಅವರು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಶಿಕ್ಷಕರಿಗೆ. ಸೊ ಬೇರೆ ಕಡೆ ಹೋಗುವಾಗ ಮಕ್ಕಳೇ ನಾನು ಈ ಪ್ರಶ್ನೆ ಕೇಳ್ತೀನಿ, ಯಾರ ಹತ್ರ ಹೇಳ್ತೀನಿ ನೋಡೋಣ ಅಂತ. ಎಲ್ಲ ರೆಡಿ ಇದೀನಿ? ನನಗೆ ಯಾರ ಹೆಸರು ಪ್ರಸ್ತಾಪಿಸಿದೆ? ನಾನು ಯಾರ ಹೆಸರು ಹೇಳಿದೆ ಈಗ? ಎಸ್ ಕಮಾನ್. ಸರ್ವಪಲ್ಲಿ ರಾಧಾಕೃಷ್ಣನ್. ಓಕೆ, ಜೋರ ಚಪ್ಪಾಳೆ ಬರಲಿ ಆ ಹುಡುಗ. ಸೊ ಇನ್ನು ಯಾರು ಎಷ್ಟು ಅಟೆಂಟಿವ್ ಆಗಿ ಕೇಳ್ಕೊಂಡು ಪ್ರಶ್ನೆ ಮಾಡ್ತೀನಿ. ನಾನು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಮಾಡಬೇಕು. ರೆಡಿನಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ನೆಕ್ಸ್ಟ್ ಕೇಳಿದಾಗ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ಆ ಟೀಚರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಊರಿನಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಾಗ ಅವರು ಹೋಗುವಾಗ ಯಾವ ರೀತಿಯಾಗಿತ್ತು ಅಂತ ಹೇಳಿ ಒಂದು ಇನ್ಸಿಡೆಂಟ್ ಬರುತ್ತೆ, ನೀವೆಲ್ಲ ಗಮನಿಸಿದ್ದೀವಿ. ಸೊ ಅಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೊರಟಾಗ ಎಲ್ಲ ಮಕ್ಕಳೇ ಏನಿದ್ರಲ್ಲ ನಿಮ್ಮಂತಹ ಮಕ್ಕಳೇ ಅವ್ರು ಎಷ್ಟು ಮಟ್ಟಿಗೆ ಮಕ್ಕಳನ್ನ ಪ್ರೀತಿಸಿದ್ರು ಅಂತಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಕಾಳಜಿ ವಹಿಸ್ತಿದ್ರು ಅಷ್ಟೇ ಚೆನ್ನಾಗಿ ಬಯಸ್ಕೊತಿದ್ರು. ಹುಡುಗರು ಯಾರು ತಪ್ಪು ಮಾಡ್ತಿದ್ರು ಅವ್ರು ಬೈತಿದ್ರು ಆ ಮಾತ್ರ. ಬಟ್ ಅವರು ಆ ಹೇಳ್ಕೊಡುವಂತ ಪಾಠಗಳು ಎಷ್ಟು ಮಹತ್ವಪೂರ್ಣವಾಗಿ ಮತ್ತು ಆದರ್ಶಪೂರ್ಣವಾಗಿತ್ತು ಅಂತಂದ್ರೆ ಅವರು ಹೋಗುವಾಗ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಬೇಜಾರಾಗಿತ್ತು ಅಂತಂದ್ರೆ ಮಕ್ಕಳು ಹೋಗುವಾಗ ಸರ್ಗೆ ನಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅವರು ಪಲ್ಲಕ್ಕಿಯನ್ನು ತಂದಿರ್ತಾರೆ. ಯಾರಿಗೆ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ. ಓಕೆ, ಏನ್ ತಂದಿರ್ತಾರೆ? ಸೊ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಕೂಡಿಸಿ ನಾವೇನೀಗ ಹೂವಿನ ಇದನ್ನ ಹಾಕಿಲ್ವಲ್ಲ ಸರಸ್ವತಿ ದೇವಿಗೆ, ಆ ರೀತಿಯಾಗಿ ಹೂವುಗಳನ್ನ ಅವರಿಗೆ ಹಾಕುವಂತ ಅವರನ್ನ ಕರ್ಕೊಂಡು ಹೋಗಿರುವಂತಹ ಒಂದು ಅದ್ಭುತವಾದ ಘಟನೆಯನ್ನ ನಾವು ಯಾವಾಗಲೂ ಸಹ ನೆನಪಿಸ್ತೀವಿ. ಯಾಕೆ ಈ ಒಂದು ಘಟನೆ ನೆನಪಿಸ್ತೀವಿ ಅಂತಂದ್ರೆ ಪ್ರತಿಯೊಬ್ಬ ಮಗನೂ ಸಹ ಪ್ರತಿಯೊಬ್ಬ ಹುಡುಗರು ನಮ್ಮ ಸ್ಕೂಲಲ್ಲಿ ಬರ್ತಾರೆ, ಅವರು ನಮಗೆ 101% ಕಲಿಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿರ್ತಾರೆ. ಆದ್ರೆ ಅವರು ಬಂದಾಗ ನಾವು ಅವರಿಗೆ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ನಮ್ದು ಸಾಕಷ್ಟು ಏನೇನಾಗುತ್ತೆ, ಮನೇಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ. ಸೊ ಏನೇನೋ ವಿಚಾರಗಳನ್ನ ನಾವು ತಲ್ಲೀನರಾಗಿರ್ತೀವಿ. ಅಂತಹ ಸಂದರ್ಭದಲ್ಲೂ ಸಹ ನಾವು ಮಕ್ಕಳು ಬಂದಾಗ ನಮ್ಗೆಲ್ಲ ಏನೇನಿದೆ ನಾವೆಲ್ಲ ಬದಿಗೊಟ್ಟಿಟ್ಟು ನಾವು ಅವರಿಗೆ ಪಾಠವನ್ನ ಹೇಳ್ಕೊಟ್ಟು ಅವ್ರಿಗೆ ಏನ್ ಕೇಳ್ತಾರೋ ಅದನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನ ಮಾಡಿ ಹೆಚ್ಚು ಹೊಡೆಯೋದಿದ್ದೇ ಇರುತ್ತೆ, ಹೊಡೆಯಬೇಕಾಗತ್ತೆ. ಮಕ್ಕಳು ಕೇಳಲ್ಲ ಅಂತ ನಾವು ಹೊಡಿತೀವಿ ಸ್ವಲ್ಪ. ಬಟ್ ಹೆಚ್ಚಿನ ಮಟ್ಟಿಗೆ ನಾವು ಪ್ರೀತಿಯನ್ನು ಕೊಟ್ಟು ಅವರಿಗೆ ಮುಂದೆ ಕಳಿಸಿ ಆಶೀರ್ವಾದ ಮಾಡಿದಾಗ ಈ ತರಹದ ಒಂದು ಅದ್ಭುತವಾದಂತಹ ಶಿಕ್ಷಕರು ನಮ್ಮನ್ನು ಸಹ ಭಾಗವಹಿಸುತ್ತಾರೆ. ಅಂಡ್ ನಾನು ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಸ್ಕೂಲಿಗೆ ನಾನು ಬಂದ ತಕ್ಷಣ ಗುರುರಾಜ್ ಸರ್ ಅವ್ರು ಹೇಳಿಬಿಟ್ರು, ನಾನು ಕೇಳೋಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಸರ್ ಎಷ್ಟು ಮಟ್ಟಿಗೆ ಶಿಕ್ಷಕಿಯರಿದ್ದಾರೆ ಎಲ್ಲರೂ ತಾವೇ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಅಂತಂದ್ರೆ ನಾನು ಯಾವುದನ್ನೂ ಸಹ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮದೇ ಸ್ಕೂಲ್ ಏನೋ ಅನ್ನೋ ರೀತಿಯಲ್ಲಿ ಒಂದು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಶಿಕ್ಷಕಿಯರೇ. ಸೊ ಹಾಗಾಗಿ ನಮ್ಮ ಶಿಕ್ಷಕಿಯರೇ ನಮ್ಮ ಆಧಾರ ಸ್ತಂಭ ಸರ್ ಅಂತ ಅವರೇ ಯಾರು ಓನರ್ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ 101% ಇರುವಂತಹ ಶಿಕ್ಷಕಿಯರೆಲ್ಲರೂ ಸಹ ಪ್ರತಿಯೊಬ್ಬರಲ್ಲಿಯೂ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಹ ಗುಣ ಇದೆ ಅನ್ನೋದು ಸ್ಪಷ್ಟ. ಹಾಗಾಗಿ ವಿಶೇಷವಾಗಿ ನಾನು ಮಕ್ಕಳಿಗೆ ವಿಜ್ಞಾಪನೆ ಮಾಡ್ಕೊಳ್ತೇನೆ. ಮಕ್ಕಳಿಗೆ ನೀವು ಯಾವಾಗ ಏನ್ ಮಾಡಬೇಕು ಅಂತಂದ್ರೆ ಟೀಚರ್ ಏನ್ ಹೇಳ್ತಾರೆ ಆ ಮಾತ್ರ ಸರಿಯಾಗಿ ಪಾಲಿಸ್ತೀರಾ? ಎಸ್ ಆರ್ ನೋ? ಎಸ್ ಆರ್ ನೋ? ಟೀಚರ್ ಏನ್ ಹೇಳ್ತಾರೆ ಫಸ್ಟ್ ಅದನ್ನ ಕೇಳಬೇಕು. ಟೀಚರ್ ಏನ್ ಮಾಡು ಅಂತಾರೆ, ಹೋಮ್ವರ್ಕ್ ಮಾಡು ಅಂತಾರೆ, ಅದನ್ನ ಹೋಮ್ವರ್ಕ್ ಮಾಡ್ಬೇಕು. ಆಮೇಲೆ ಟೀಚರ್ ಎಷ್ಟೊತ್ತಿಗೆ ಬಾ ಅಂತಾರೆ, ಎಷ್ಟೊತ್ತಿಗೆ ಸುಮ್ಮನೆ ಕೂಡ ಅಂದ್ರೆ ಫಸ್ಟ್ ಸುಮ್ಮನೆ ಕೂಡ ಕಲಿಬೇಕು. ಎಸ್ ಆರ್ ನೋ? ಈಗ 10 ಸಲ ಕೇಳಿಸ್ಕೊಂಡ್ರೆ ಅವನಿಗೆ ದಡ್ಡ ಅಂತ ಶಾಣೆ ಅಂತಾರ. 10 ಸಲ ಹೇಳಿಸ್ಬೇಕು ಅನ್ಕೋ ಸುಮ್ಮನೆ ಕೂಡು ಸುಮ್ಮನೆ ಅವನಿಗೆ ದಡ್ಡ ಅಂತ ಹೋಗಿಲ್ಲ ಏನಂತಾರೆ? ಎಸ್ ಆರ್ ನೋ? ಸರಿ, ನೀವು ಶಾಣೆ ಅನ್ನೋ ದಡ್ಡ ಅಂತಾರೆ. ಶಾಣೆ ಯಾವಾಗ ಏನ್ ಮಾಡ್ತಾರೆ? ಸುಮ್ಮನೆ ಕೊಡ್ತಾರೋ ಬಾಯ್ ಮಾಡ್ತಾರೋ. ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಸುಮ್ಮನೆ ಕೊಡಬೇಕು,
ಮಾಡ್ತೀರಿ? ಎಸ್ ಆರ್ ನೋ? ವೆರಿ ಗುಡ್. ಸೊ ಈಗ ಹಾಗೆ ನಾನು ಈ ಶಿಕ್ಷಕರ ಬಗ್ಗೆ ಹೇಳಿ, ಇವತ್ತು ಶಿಕ್ಷಕರಿಗೆ ಅತ್ಯಂತ ಹೆಮ್ಮೆಯನ್ನ ಅವ್ರು ಮತ್ತೊಮ್ಮೆ ನತಮಸ್ತಕ ಸಮರ್ಪಿಸ್ತೇನೆ. ಈ ಒಂದು ಆ ಶಾಲೆಯ ಓನರಿಗೆ ಮಾತ್ರ ಹೇಳಬೇಕು ಅಂದ್ರೆ 101% ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾದ ಮಾತು. ಇದು ಎರಡನೇ ಮುಖ್ಯ ನಾನು ಉದ್ದೇಶಿಸಿ ಹೇಳಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಪಾಲಕರಿಗೆ. ಎಲ್ಲ ಪಾಲಕರು ಸಹ ಇಲ್ಲಿ ಕೂತಿದ್ದೀವಿ. ಪಾಲಕರು ಈಗಿನ ಕಾಲದಲ್ಲಿ ಹೊಸ ತರದ ಪಾಲಕರು ನಾವು ಮಾಡ್ತಾ ಇರುವಂತದ್ದು. ಹೌದಾ? ಮುಂಚಿನ ಕಾಲ ಬೇರೆ ಇತ್ತು. ಬಡಿ ನೀವು ಬಡಿ ನೀನು ಮಗುಗ ಅಂತ ಹೇಳುವಂತ ಪಾಲಕರು ಇದ್ರು ಅಂತ ಹೇಳಿ ನಮ್ಮ ಹಳೆ ಶಿಕ್ಷಕರು ಹೇಳ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಯಾರಿಗೂ ಹೊಡೆಯಂಗಿಲ್ಲ ಮಕ್ಕಳಿಗೆ. ಅಲ್ಲಿ ಕೆಲವು ಶಿಕ್ಷಕರು ಹೊಡೆಯ ತಪ್ಪು ಮಾಡೋದಂತ ನಮ್ಮದೇ. ಬಟ್ ಎಷ್ಟೋ ಜನ ಏನ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಹೊಡಿಬಾರ್ದಿರೋ ಅಂತ ಬಂದು. ಎರಡನೇದು ಮೊಬೈಲ್. ಈಗಿನ ಕಾಲದಲ್ಲಿ ಎಲ್ಲ ಹುಡುಗರು ಮಕ್ಕಳ ಮೊಬೈಲ್ ಯೂಸ್ ಮಾಡ್ತೀವಿ ಎಲ್ಲರೂ. ಹೆಸರು ನಾವು ಎಲ್ಲರೂ ಯೂಸ್ ಮಾಡ್ತಿರೋದಿಲ್ಲ. ಅದರೊಳಗೆ ವಿಶೇಷವಾಗಿ ಹೆಂಗ್ ಯೂಸ್ ಮಾಡ್ತಿರ್ತೀವಿ ನೀವು ಅಂತಂದ್ರೆ, ಮೊಬೈಲ್ ಅಂದ್ರೆ ಊಟನೇ ಮಾಡೋದಿಲ್ಲ ನಾವು ಲೆಕ್ಕ ಬಂದಿದ್ದೀವಿ. ಹೌದಾ? ಮೊಬೈಲ್ ನೋಡ್ಕೊತೀನಿ ಹೋಗ್ತಾರೆ ಎಲ್ಲರೂ. ಈಗ ನಮ್ಮೇನು ಮನೆ ಅಂತದಲ್ಲ, ಎಲ್ಲರ ಮನೆಯೊಳಗೆ ಇದೆ ಹಾಳು ಇದೆ ಕೊಡು. ಎಲ್ಲರೂ ಅದನ್ನೇ ಹೇಳ್ತಾರೆ. ಬಂದು ಏನ್ರಿಪ್ಪ ನಿಮ್ಮ ಮಕ್ಕಳಿಗೆ ಏನ್ ಬೇಕು ಊಟಕ್ಕೆ ಏನ್ ಮಾಡ್ರಿ, ಮೊಬೈಲ್ ಹೊತ್ಕೊಟ್ರೆ ಸಾಕು. ಒಳಗೆ ಏನ್ ಹೋಗ್ತಾರೆ ಅವ್ರು ಯಾಕೆ ತಿಳಿಸ್ಕೊಳ್ಳೋದು? ಒಳಗೆ ನೀವು ಏನಾದ್ರೆ ಹಾಕ್ತೀರಿ, ಬಟ್ ಮೊಬೈಲ್ ನೋಡ್ಕೊಟ್ಟು 101% ಏನ್ ಹಾಕ್ತೀರಿ ಮುಗಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಪಾಲಕರಲ್ಲಿ ನಾನು ವಿಶೇಷವಾಗಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ನ ಆದಷ್ಟು ಕಡಿಮೆ ಪ್ರಾಕ್ಟೀಸ್ ಮಾಡಿಸೋದನ್ನ ಟ್ರೈ ಮಾಡಿ. ಆಬ್ವಿಯಸ್ಲಿ ಈಗಿನ ಕಾಲ ಜನರೇಷನ್ ಹಂಗಿದೆ, ಅದನ್ನ ಬದಲಿ ಮಾಡಕ್ಕಾಗಿಲ್ಲ. ಬಟ್ ಆದಷ್ಟು ಕಮ್ಮಿ ಮಾಡೋದು ಬಹಳ ಮುಖ್ಯ. ಇನ್ನು ಎರಡನೇ ಇತ್ತು ಪಾಲಕರು ನಾವು ಏನ್ ಗಮನಿಸಬೇಕು ಅಂತಂದ್ರೆ, ಈಗ ಎಲ್ಲರ ಪಾಲಕರಲ್ಲಿ ಇರುವಂತ ವಿಚಾರ. ನಾವು ಎಷ್ಟೋ ಸಲ ನಾವು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳಿಗೆ ನಾನು ನೋಡಿದ್ದೆ. ಪಾಲಕರು ಬಂದಾಗ ಏನ್ ಹೇಳ್ತಾರೆ ಗೊತ್ತಾ, ಏನ್ ಸರ ಮಕ್ಕಳಿಗೆ ಸಾಲಿ ಹೆಚ್ಚಿ ಮುಗಿತ ಕೆಲಸ ಎಲ್ಲ ಟೀಚರ್ ಮಾಡ್ತಾರೆ ಅಂತ. ಈಗಿನ ಮುಗಿಲಿಲ್ಲ ಪಾಲಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಪಾಪ ನಿಮ್ಮ ಮಗು ಯಾಕಂದ್ರೆ ಈಗ ಟೀಚರ್ಸ್ ಜನ ಇರ್ತಂದ್ರೆ 25 ಜನ ಹುಡುಗರು ಇರ್ತಾರೆ. ನೀವು ಥಿಂಕ್ ಮಾಡ್ರಿ, ಪಾಲಕರಾಗಿ ಮನೆಯಲ್ಲಿ ಇಬ್ರು ಒಬ್ರು ಹಿಡಿದ ವಜ್ಜಾಗಿರ್ತಾರೆ. ಹೌದಾ? ಇನ್ನ ಕ್ಲಾಸ್ ನಲ್ಲಿ ಶಿಕ್ಷಕರು 25-30 ಮಂದಿ ಹುಡುಗರು ಒಮ್ಮೆ ಹಿಡಿತಿರ್ತಾರೆ. ಸೊ ಎಲ್ಲರಿಗೂ ಅಬ್ಸರ್ವ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಇವಾಗ ಲಿಮಿಟೆಡ್ ಟೈಮ್ ಇರುತ್ತೆ, 8 ತಾಸು ಇರುತ್ತೆ, ಒಂದೊಂದು ತಾಸು ಒಂದು ಪೀರಿಯಡ್ ಇರ್ತದೆ, 40 ನಿಮಿಷ ಪೀರಿಯಡ್ ಇರ್ತದೆ. ಸೊ ಅಷ್ಟೊಳಗೆ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಿ, ಡಾಕ್ಯುಮೆಂಟೇಶನ್ ಮಾಡಿ, ಅನಂತರ ನಾವು ಎಲ್ಲಾ ಕಾರ್ಯಗಳನ್ನು ಮುಗಿಸಿದ್ರೆ ಪಾಠನ ಹೇಳ್ಕೊಟ್ಟು ಮತ್ತೆ ಚೆಕ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಸಮಯ ಆಗಲ್ಲ. ಸೊ ಅದಕ್ಕೆ ನಾನು ಪಾಲಕರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದೇನಂದ್ರೆ, ದಯವಿಟ್ಟು ನೀವು ಮಗ ಇವತ್ತು ಏನ್ ಹೋಮ್ವರ್ಕ್ ಮಾಡ್ಕೊಂಡ್ ಬಂದ ಅಥವಾ ಮಗಳು ಏನ್ ಮಾಡಿದ, ಅಲ್ಲಿ ಶಾಲೆಯೊಳಗೆ ಏನ್ ಮಾಡಿಕತ್ತಾನ, ಯಾವ ಫ್ರೆಂಡ್ಸ್ ಜೊತೆ ಅಡ್ಡಾಡ್ಲಿಕ್ಕತ್ತಾನ, ಅದು ಬಹಳ ಇಂಪಾರ್ಟೆಂಟ್. ಯಾವ ಸಂಖ್ಯೆ ಇದ್ದಾನ, ಯಾರ ಜೊತೆಗೆ ಇದ್ದಾನ. ಸೊ ಇವೆಲ್ಲ ಸರಿಯಾಗಿ ದಯವಿಟ್ಟು ಗಮನಿಸ್ತೀವಿ. ಯಾಕಂದ್ರೆ ಪಾಲಕರು ಒಂದ್ಸಲ ಸ್ಕೂಲಿಗೆ ಕಳಿಸಿ ಕೈ ತಗೊಂಡ್ರೆ ಆಯ್ತು ನಮ್ ಶಾಲೆಗೆ ಹಾಕಿ ಮುಗಿದೋದ್ ನಮ್ ಕೆಲಸ, ಒಮ್ಮೆ ಶಾಲೆ ಆಗಿ ಹೊರಗೆ ಬರ್ತಾ ಹುಡುಗ ಅಂತ ಅನ್ಕೊಂಡ್ರೆ ಮಹಾ ಮೂರ್ಖತನ ಆಗತ್ತೆ. ದಯವಿಟ್ಟು ಎಲ್ಲಾ ಪಾಲಕರು ಸಹ ದಿನನಿತ್ಯ ಒಂದು ಬಾರಿ 2 ಬಾರಿ ಕೇಳೋದೆ, ನೀ ಏನ್ ಮಾಡಿದಪ್ಪ ಸ್ಕೂಲ್ ಒಳಗ, ಏನ್ ಕಲ್ತು ಬಂದ್ನಿ, ಟೀಚರ್ ಏನ್ ಹೇಳ್ಕೊಟ್ರು, ಇದನ್ನ ದಯವಿಟ್ಟು ದಿನನಿತ್ಯ ಅವ್ರಿಗೆ ಒಂದ್ಸಲ ಕೇಳ್ಕೋತಾ ಇರಿ. ಅಂಡ್ ಅವ್ರಿಗೆ ಮೋಟಿವೇಟ್ ಮಾಡ್ತೀರಿ, ಇನ್ಸ್ಪೈರ್ ಮಾಡ್ತೀರಿ. ಅಂದ್ರೆ ಮಾತ್ರ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಹೌದಪ್ಪ ನನ್ಗೆ ಯಾರೋ ಒಬ್ರು ಕೇಳೋರು ಇದ್ದಾರೆ ಮನೆಯಲ್ಲಿ ಅನ್ನೋ ಒಂದು ಭಾವನೆ ಬರುತ್ತೆ. ಇಲ್ಲ ಅಂತಂದ್ರೆ ಒಂಥರ ಏನೋ ಮಾಡ್ತಾ ಲೆಕ್ಕ ನಾವು ಕೂತ್ಕೊಂಡ್ಬಿಟ್ರೆ ಅವ್ರು ಇಗ್ನೋರೆನ್ಸ್ ಮಾಡಿ ಹೋಗ್ತಾರೆ ಹುಡುಗರು. ಸೊ ಹಾಗಾಗಿ ಪಾಲಕರಲ್ಲಿ ವಿಶೇಷ ವಿನಂತಿ, ಮೊಬೈಲ್ ಕಮ್ಮಿ ಮಾಡುವಂತದ್ದು. ಎರಡನೇದು, ನಮ್ಮ ಹುಡುಗರು ಏನ್ ಮಾಡ್ತಾ ಇದ್ದಾರೆ ಅಂತ ಕರೆಕ್ಟ್ ಆಗಿರುವಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಳ್ಳೋದು ನಮ್ದು ಒಂದು ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಆಬ್ವಿಯಸ್ಲಿ ಇಲ್ಲಿರುವಂತಹ ಪಾಲಕರೆಲ್ಲರೂ ನೀವು ಮಾಡಿ ಕಟ್ಟಿ ಅವರೇ ತಿಳ್ಕೊತೇನೆ. ನಾವು ಮುಂದೆ ವರ್ಷಕೊಂಡು ಹೋಗೋಣ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಈಗ ಮೇಜರ್ ನಾನು ಏನ್ ಟಚ್ ಮಾಡಬೇಕಾಯ್ತು ಅವ್ರನ್ನ ಟಚ್ ಮಾಡಿದೆ. ಈಗ ಡೈರೆಕ್ಟ್ಲಿ ನಾನು ಮಕ್ಕಳಿಗೆ ಬರ್ತೇನೆ. ಮಕ್ಕಳ ರೆಡಿ ನಾ ಕತೆ ಕೇಳಲಿಕ್ಕೆ? ಎಸ್ ಆರ್ ನೋ? ಸೊ ಈಗ ನಾನು ಹೇಳೋ ಕತೆ ಕಿವಿಯಾಗ ಕೇಳಿ, ಆಮೇಲೆ ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡ್ತೀನಿ. ಎಸ್ ಆರ್ ನೋ? ಸೊ ಈಗ ನಾನು ಹೇಳುವಂತ ಕತೆ ಏನಿದೆಯಲ್ಲ, ನೀವು ಯಾರು ನೀವು ಆಲ್ರೆಡಿ ಗೊತ್ತಿದೆ. ಯಾರು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ನಾನು ಹೆಸರು ಹೇಳೋದಿಲ್ಲ, ನೀವೇ ಆ ಹೆಸರು ಯಾರು ಅಂತ ಹೇಳೋದು. ಹೇಳ್ತೀನಿ? ಓಕೆ, ನೋಡೋಣ ಯಾರು ಹೇಳ್ತೀರಿ ಅಂತೇಳಿ. ಯಾರು ಹೇಳ್ತೀವಿ ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರ್ತದೆ. ಓಕೆ, ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ, ಒಂದಿಷ್ಟು ಸಣ್ಣ ಹುಡುಗರು, ಒಂದು ಬಹಳ ಅಂದ್ರೆ 6-7 ವರ್ಷದ ಹುಡುಗರು, ದೊಡ್ಡ ಹುಡುಗರು ಇರ್ತಾರೆ ಒಂದ್ ಲೆವೆಲ್ಗೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ಸಲ ಆಟ ಆಡ್ಲಿಕ್ಕೆ ಅಂತ ಹೇಳಿ ಮರಕೋತಿ ಆಟ ಆಡ್ತಿದ್ರು ಮುಂಚಿನ ಕಾಲದಾಗ. ಸೊ ಮರಕೋತಿ ಆಟ ಆಡ್ಲಿಕ್ಕೆ ಅಂತ ಹೇಳಿ ಒಂದು ಮರ ಹತ್ತಿರ್ತಾರೆ. ನೀವೆಲ್ಲ ಹತ್ತೀವಿ ಮರ? ಹುಡುಗಿ ಹತ್ತಿರ ಹುಡುಗರು ಮಾತ್ರ ಹತ್ತೀವಿ.
ಸೊ ಮರಕೋತಿ ಆಟ ಆಡೋಣ ಅಂತ ಹೇಳ್ತಿರ್ತಾರೆ. ಸೊ ಮರಕೋತಿ ಆಟ ಆಡೋದಕ್ಕಾರೆ ಅಲ್ಲಿ ಒಬ್ಬ ಅಜ್ಜ ಇರ್ತಾರೆ ಮನೆಯೊಳಗ. ಅವ್ರಿಗೆ ಬೇಜಾರಾಗ್ಬಿಡತ್ತೆ, ಏನ್ಪ ಇವ್ರು ಮಕ್ಕಳು ಹೊಳ ಬರ್ತಾರೆ, ಇಲ್ಲಿ ಬರೀ ಆಟ ಆಡಿ ನಮ್ಗೆ ಡಿಸ್ಟರ್ಬ್ ಮಾಡ್ತಾರಲ್ಲ ಅಂತ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಅವ್ರು ಬಂದು ಏನಾಗ್ತಾರೆ, ಮಕ್ಕಳೇ ಇಲ್ಲಿ ಮರಕೋತಿ ಆಟ ಆಡೋಂಗಿಲ್ಲ, ಈ ಮರದೊಳಗೆ ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಕೆಳಗಿಳಿಯಲಿ ಏನ್ಬಿಡ್ತಾರೆ. ಎಲ್ಲ ಹುಡುಗರು ಏನ್ ಮಾಡ್ಬಿಡ್ತಾರೆ, ಏನಂತಂದ್ರು ಆ ಮರದೊಳಗೆ ಒಂದ್ಸತಿ ವೆರಿ ಗುಡ್. ಸೊ ಬ್ರಹ್ಮ ರಾಕ್ಷಸ ಅಂದ ತಕ್ಷಣ ಎಲ್ಲ ಹುಡುಗರು ಹೇಗೆ ಕೆಳಗಿಳಿದು ದಿಕ್ಕಾಪಾಲ ಓಡಿ ಹೊಂಟ್ಬಿಡ್ತಾರೆ, ಯಪ್ಪ ರಾಕ್ಷಸ ಇದ್ದಪ್ಪ ಇದೆ ಅಂತೇಳಿ. ಅದರ ಸಮಯಕ್ಕನ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಷ್ಟರೊಳಗ. ಆ ಹುಡುಗ ಯಾರು ನೀನ್ ಹೇಳ್ತೀನಂದ ಯಾರಿಗೆ ಗೊತ್ತಾಗ ಯಾರಂತ? ವೆರಿ ಗುಡ್. ಯಾರು ಜೋರಾಗಿ ಚಪ್ಪಾಳೆ. ಏನಪ್ಪ ನಿನ್ನ ಹೆಸರು? ಆರ್ಯನ್. ಒಂದು ಜೋರಾಗಿ ಚಪ್ಪಾಳೆ ಎಲ್ಲರೂ. ವೆರಿ ಗುಡ್, ವೆರಿ ಗುಡ್. ಸೊ ಏನಾಗುತ್ತೆ ಅಂತಂದ್ರೆ ಆ ನರೇಂದ್ರ ಈ ಕತ್ತಿ ಕೇಳಿ ಎಷ್ಟು ಮಜಾ ಅದ. ನರೇಂದ್ರ ಮಾತ್ರ ಇರೋದನ್ನೇ ಇಲ್ಲ, ಅಲ್ಲೇ ಮರದ ಕೊಂಡಿನ ಹಂಗೆ ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡ ತಕ್ಷಣ ಅಲ್ಲಿರುವಂತಹ ಅಜ್ಜ ಹೇಳ್ತಾನೆ, ಯಾಕಪ್ಪ ನಿನಗೆ ಎಲ್ಲಿಗೆ ಬರೋದೇನೋ ಹೋಗೋದಿಲ್ಲೇನೋ ಅಂತ ಹೇಳ್ತಾನೆ. ಅವಾಗ ನೋಡಿ ನರೇಂದ್ರ ಸಣ್ಣವನಿದ್ದಾಗ ಹೆಸರು ಮಾಡಿ ಗ್ರಾಮೀಣ ಸ್ವಾಮಿ ವಿವೇಕಾನಂದ ಆಗಿದ್ದವರು. ಆ ನರೇಂದ್ರ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲ ನನಗೆ ಹೆದರಿಕೆ ಅನ್ನೋದೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಧೈರ್ಯ ಮತ್ತು ನಂಬಿಕೆಯನ್ನೇ ನಂಬಿಕೆಯನ್ನಾಗಿದ್ದೇನೆ ಅಂತ ಹೇಳ್ತಾನೆ. ಏನ್ ನಂಬಿದ್ದೇನೆ ಅಂತ ಹೇಳ್ತಾನೆ? ಒಂದ್ಸಗೆ ಮತ್ತೊಮ್ಮೆ ನೋಡಿ, ಧೈರ್ಯ ಯಾವಾಗಲೂ ನಮ್ಮನ್ನ ಕೈ ಹಿಡಿಯುತ್ತೆ. ನಂಬಿಕೆ ನನ್ನ ಮೇಲೆ ಇತ್ತು ಅಂತಂದ್ರೆ ನಾನು ಏನನ್ನಾದ್ರೂ ಸಾಧಿಸಬಹುದು. ಹಾಗಾಗಿ ಅವರಿಗೆ ಸಣ್ಣವರಿದ್ದಾಗಲೇ ಇತ್ತು, ಅರ್ಥ ಆಗಿದೆ ಮಕ್ಕಳಿಗೆ. ಚಿಕ್ಕವರಿದ್ದಾಗಲೇ ಅವರಿಗೆ ನಂಬಿಕೆ ಮತ್ತು ಧೈರ್ಯ ಇತ್ತು. ಹಾಗಾಗಿ ಮುಂದೆ ದೊಡ್ಡ ವಿಶ್ವಮಾನವ ವಿವೇಕಾನಂದ ಆಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾವು ಇವತ್ತು ಸರಸ್ವತಿ ಪೂಜೆಯನ್ನು ಮಾಡಿದ್ದೇವೆ. ಸರಸ್ವತಿ ಪೂಜೆಯ ದಿವಸ ನಾವು ಎಲ್ಲರೂ ಒಂದು ಪ್ರಮಾಣ ಮಾಡಿ, ಎಲ್ಲ ಕೈ ಮುಂದೆ ಮಾಡಿ ಎಲ್ಲರೂ ಇವತ್ತೊಂದು ಪ್ರಮಾಣ ಮಾಡಂತ. ನಾನು ಸಹ ನಾನು ಹೇಳ್ತೀನಿ ಮಾಡಿ, ನಾನು ಸಹ ಯಾವಾಗಲೂ ಧೈರ್ಯ ಮತ್ತು ನನ್ನ ಮೇಲೆ ನನಗೆ ನಂಬಿಕೆ ಇಟ್ಟುಕೊಂಡು ಎಲ್ಲ ಕೆಲಸವನ್ನು ಮಾಡುತ್ತೇನೆ. ವೆರಿ ಗುಡ್. ಕೈ ಬನ್ನಿ ಮತ್ತೊಮ್ಮೆ ಬನ್ನಿ. ಏನು ಕಲ್ತೀರಿ ನೀವು? ಧೈರ್ಯ ಮತ್ತು ಒಂದ್ಸತಿ. ವೆರಿ ಗುಡ್. ಈಗ ಇನ್ನೊಂದು ಎರಡನೇದು, ಇವ್ರು ಯಾರು ಅಂತ ಎಲ್ಲರಿಗೂ ಪರ್ಫೆಕ್ಟ್ ಗೊತ್ತದ. ಆದ್ರೆ ನಾನು ಹೇಳಿದ್ರೆ ನೀವು ಹೇಳ್ಬೇಕು ನನಗೆ ಯಾರು ಅಂತ. ಓಕೆ ರೆಡಿನಾ? ಹೇಳಿ ಕೇಳಿದ್ದೀವಿ? ಹೆಸರು ಓಕೆ. ಸೊ ಒಬ್ಬ ಹುಡುಗ ಇರ್ತಾನ, ಸಣ್ಣ ಹುಡುಗ, ಒಂದು 15-16 ವರ್ಷ ಅಂತೇಳಿ. ಆತ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಕ್ರಿಕೆಟ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರ್ತದ. ಕ್ರಿಕೆಟ್ ಆಡ್ತಾ ಇರ್ತಾನ. ಅವಾಗ ಒಂದು ಕಾಲ್ ಬರ್ತಾನೆ. ಓಕೆ, ಕಾಲ್ ಬಂದಾಗ ಫೋನ್ ಎತ್ತಾನ. ಫೋನ್ ಅಲ್ಲಿ ಹೇಳ್ತಾರೆ, ನೋಡು ನಿಮ್ ತಂದೆಯವರು ತೀರಿ ಹೋಗಿದ್ದಾರೆ, ನಿಮ್ ತಂದೆಯವರು ಸಾವನ್ನಪ್ಪಿದ್ದಾರೆ, ಸೊ ಅದಕ್ಕೆ ನಿಮ್ ಜಲ್ದಿ ಮನೆಗೆ ಬಾ ಅಂತೇಳಿ ಫೋನ್ ಹಚ್ತಾರೆ. ಓಕೆ, ಆದ್ರೆ ಅವ ಏನ್ ಮಾಡ್ತಾನ, ಅವತ್ತಿನ ದಿವಸ ಏನು ಫೋನ್ ಬರ್ತಂದ್ರೆ ತಂದೆ ತೀರಿ ಹೋಗ್ಯಾರ ಅಂತೇಳಿ ಅವತ್ತು ಆತ ರಣಜಿ ಪಂದ್ಯವನ್ನ ಆಡ್ತಾ ಇರ್ತಾನೆ. ರಣಜಿ ಕ್ರಿಕೆಟ್ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಕ್ಕಿಂತ ಮುಂಚೆ ರಣಜಿ ಅಂತ ಆಡಿಸ್ತಾರೆ. ಓಕೆ, ಸೊ ಆ ರಣಜಿ ಕ್ರಿಕೆಟ್ ಅನ್ನ ಆಡ್ತಾ ಇರ್ತಾನೆ. ಬಟ್ ಅವನಿಗೆ ನೋವಾದ್ರೂ ಸಹ, ಅಪ್ಪ ಹೋಗಿದಾರೇನೋ ಅಂತ ನೋವಾದ್ರೂ ಸಹ ಆತ ಮನೆಗೆ ಹೋಗೋದಿಲ್ಲ. ವಾಪಸ್ ಮತ್ತೆ ಪಂದ್ಯ ಆಡ್ಲಿಕ್ಕೆ ಹೋಗ್ತಾನೆ, ಕ್ರಿಕೆಟ್ ಆಡ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ, ಅದರಲ್ಲಿ 90 ಸ್ಕೋರ್ ಮಾಡ್ತಾನೆ. ಬೇಜಾರಾಗಿದ್ದು ಸಹ 90 ರನ್ ಹೊಡಿತಾನೆ. ಅನಂತರ ಅಲ್ಲಿಂದ ವಾಪಸ್ ಮನೆಗೆ ಹೋಗುವಾಗ ಮನೆಗೆ ಹೋಗಿ ಎಲ್ಲ ಮುಗಿಸಿ, ರಣಜಿ ಪಂದ್ಯವನ್ನು ಮುಗಿಸಿ ಆಮೇಲೆ ಮನೆಗೆ ಹೋಗಿ ಆಮೇಲೆ ಅವರ ತಂದೆಯ ಫ್ಯೂನರಲ್ ಅನ್ನು ಅಟೆಂಡ್ ಮಾಡ್ತಾನೆ. ಫ್ಯೂನರಲ್ ಅಂತಂದ್ರೆ ಶವ ಸಂಸ್ಕಾರವನ್ನು ಅಟೆಂಡ್ ಮಾಡ್ತಾನೆ. ಓಕೆ, ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಆ ವ್ಯಕ್ತಿ ಎಷ್ಟು ಮಟ್ಟಿಗೆ ಕಷ್ಟವನ್ನು ಪಟ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಯಾರಿಗೆ ಗೊತ್ತಕ್ಕೆ ಯಾರು ಅಂತ ನಿನ್ನ ಹೆಸರು ಅಂತ ಆರೇನು ಭಾಷೆ ಕೂತಾವ ಈರಣ್ಣ. ಕಿರಣ್ಣಿಗೆ ಜೋರಾಗಿ ಚಪ್ಪಾಳೆ ಎಲ್ಲರೂ. ಮತ್ತೆ ನೀವೆಲ್ಲರೂ ಮೊನ್ನೆ IPL ಮ್ಯಾಚ್ ಮಾಡಿದ್ರಿ, ಪಂಜಾಬ್ ಗೆಲ್ತಲ್ಲ? ಯಾರು ಗೆಲ್ಲ?
ಯಾರು? ಹಾ ಓಕೆ. ನೆಕ್ಸ್ಟ್ ಅದ್ರಲ್ಲಿ ಯಾರಪ್ಪ ಮೇಜರ್ ಆಗಿ ಯಾರನ್ನ ಫೋಕಸ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅಲ್ಲ? ವಿರಾಟ್ ಕೊಹ್ಲಿ ನೋಡಿದ್ರೆ ಎಲ್ಲರೂ ಎಷ್ಟು ವರ್ಷದಿಂದ ಗೆದ್ದಿದ್ದಾರೆ ಕಪ್ನ? 15 ವರ್ಷದಿಂದ ಕಪ್ ಗೆದ್ದಾರೆ. ಹೌದಾ? ಎಲ್ಲ ಎಷ್ಟು ಜನ ಪಟ್ ಹೇಳ್ತೀರಿ ನೋಡಿ. ನಿಮ್ದು ಸ್ಕೂಲ್ ಒಂದೇ ಸಿಲೆಬಸ್ ಲಾಸ್ಟ್ ವರ್ಷ ಯಾವ ಪಾಠ ಕೇಳ್ರಿ? ಯಾರು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಮತ್ತೆ ಹೇಳ್ತೀನಿ ತಿಳ್ಕೊಂತಾರೆ, ಆಮೇಲೆ ಹೇಳ್ತಾರೆ ವಿರಾಟ್ ಕೊಹ್ಲಿ ಏನ್ ಕೈ ಹಿಡ್ಕೊಂಡು ಆಮೇಲೆ ಹೇಳ್ತೀನಿ. ಬಟ್ ನಾವ್ ಏನ್ ಮಾಡ್ತೀವಿ ಗೊತ್ತಾ? ವಿರಾಟ್ ಕೊಹ್ಲಿ ಅವ್ರ ಲೈಫ್ ಒಳಗೆ ಏನ್ ನಡೀತು? ನೀವು KGF ಒಳಗೆ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಕ್ಟಿಂಗ್ ಮಾಡಲ್ಲ? ಮತ್ತೆ KGF ಒಳಗೆ ಯಾಕೆ ಮಾಡ್ಯಾರ? ಎಷ್ಟು ಪರ್ಫೆಕ್ಟ್ ಹೇಳ್ತೀವಿ, ನಾವೇ ತಪ್ಪು ನಮಗೆ ತಿಂತೀವಿ. ಆದ್ರೆ ಪಾಠಗಳು ಯಾಕೆ ನಾವು ನೆನಪಿಡ್ತಾ ಇಲ್ಲ ಅಂತಂದ್ರೆ ನಾವು ಪಾಠಗಳನ್ನ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇಲ್ಲ. ಹೌದಾ? ನಾವೇನ್ ಮಾಡ್ತೀವಿ? ಸುಮ್ಮನೆ ಯಾವ ಪಾಠ ಓದೋ ಮಾರೆ, ಪ್ರಶ್ನೆ ಉತ್ತರ ಬರೀಬೇಕು, ಪರೀಕ್ಷೆ ಬರೀಬೇಕು, ಬರೀ ಓದು, ಈ ಲೆಕ್ಕ ನಾವು ಬರ್ಲಿಕ್ಕೆ. ಹೌದಾ? ಬಟ್ ಸಿ ಮಕ್ಕಳಿಗೆ ನೀವು ಗಮನಿಸಬೇಕಾಗಿರುವಂತ ವಿಚಾರ ಏನಂತಂದ್ರೆ ವಿರಾಟ್ ಕೊಹ್ಲಿ ಆಗ್ಲಿಕ್ಕೆ ಕಾರಣ ಏನು, ಅಥವಾ ನೀವು ಯಶನ್ನೇ ತಗೋರಿ, ಯಶ್ ಆಗ್ಬೇಕಂದ್ರೆ ಕಾರಣ ಏನು ಅಂತಂದ್ರೆ ಅವರಿಗೆ ಅವರ ಕೆಲಸದಲ್ಲಿದ್ದಂತ ಶ್ರದ್ಧೆ. ನೀವಂತ ಏನು ಬ್ಯಾಟ್ ಹಿಡಿದು ನಿಂತಿಲ್ಲ ಇರ್ತಂತ ಅವಾಗ ಕ್ರಿಕೆಟ್ ಆಡ್ತೀರಿ, ಹೆಸರು ಅವಾಗ ಬಾಲ್ ಹಾಕ್ತೀರಿ. ಈಗ ನಾವು ಕ್ರಿಕೆಟ್ ಮೇಜರ್ ಆಗಂತ ತಗೊಂಡಿಲ್ಲ, ಬಟ್ ನಾವು ಎಲ್ಲಿದ್ದೇವೆ? ಸ್ಕೂಲ್ ಆಗಿದ್ದೇವೆ ಎಲ್ಲರೂ, ಹೆಸರು ನಾವು. ಸೊ ಸ್ಕೂಲ್ ಒಳಗೆ ನಮ್ಗೆ ಏನ್ ಪಾಠ ಹೇಳ್ತಿರ್ತಾರೆ, ಫಸ್ಟ್ ಆ ಪಾಠಗಳನ್ನ ಡೈಲಿ ನಾವು ಅಧ್ಯಯನ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಮಾಡ್ತೀವಿ ಎಲ್ಲರೂ? ಸೊ ಇವತ್ತು ನಾವು ಯಾವ ಪೂಜಾ ಮಾಡಿದೀನಿ? ಒಂದ್ಸರಿ ಎನರ್ಜಿ ಒಂದ್ಸರಿ ಪೂಜೆ ಮಾಡಿದೀವಿ ಎಲ್ಲರೂ. ಸೊ ಇವತ್ತು ಶಾಲೆ ಪ್ರಾರಂಭದ ದಿನ, ಹೌದಾ? ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಕೊಟ್ಟು ಮುಂದಿನ ವರ್ಷ ನಾನು ಇದೇ ಟೈಮಿಗೆ ಮತ್ತೆ ಬರ್ತೇನೆ. ಅವಾಗ ಯಾರ್ಯಾರು ನಿಂತ್ಕೊಂತೀವಿ ಎಲ್ಲರಿಗೂ ನಾನು ಪ್ರಶ್ನೆ ಕೇಳ್ತೀನಿ, ನಾನು ಲಾಸ್ಟ್ ವರ್ಷ ಏನೇನು ಹೇಳಿದ್ದೆ ಅಂತ ಹೇಳಿ. ಅವಾಗ ಹೇಳ್ತೀನಿ ನನಗೆ, ಅವಾಗ ಬಿಡಿ ಈಗ ಹೇಳಿ. ನನಗೆ ಫಸ್ಟ್ ನಾನು ಶಿಕ್ಷಕರನ್ನು ಉದ್ದೇಶಿಸಿ ಯಾರ ಬಗ್ಗೆ ಹೇಳಿದೆ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಬಗ್ಗೆ ಹೇಳಿದೆ. ಪರ್ಫೆಕ್ಟ್ ಆಗಿ. ಸೆಕೆಂಡ್ ನಾನು ಬಾಲಕರನ್ನ ಕುರಿತಾಗಿ ಯಾವ 2 ಪಾಯಿಂಟ್ ಹೇಳಿದೆ? ಫೋನ್ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಬರೀ ಬಾಲಕರಿಗೆ ಅಷ್ಟೇ ಅಲ್ಲ, ಮಕ್ಕಳಿಗೆ ನಾನು ಹೇಳಿದ್ದು ನೀವು ಬಿಡ್ರಿ ಅಂತ ಹೇಳ್ತಿರೋದು. ಓಕೆ, ಎರಡನೇದು ಹೇಳಿ ಪಾಯಿಂಟ್ ನಾನು ಪೇರೆಂಟ್ಸ್ಗೆ ಹೇಳಿ, ಒಂದು ಮೊಬೈಲ್ ಅವಾಯ್ಡ್ ಮಾಡಿಸ್ತೀನಿ. ಎರಡನೇದು ಸರಿಯಾಗಿ ಟ್ರ್ಯಾಕ್ ಮಾಡಿ ಮಕ್ಕಳನ್ನ ಅಂತ ಹೇಳಿದ್ದೆ. ಹೌದಾ? ಸೊ ನೀವು ಸಹ ನೀವು ಟ್ರ್ಯಾಕಿಂಗ್ ನಿಮ್ಮ ತಂದೆ ತಾಯಿನ ಟ್ರ್ಯಾಕ್ ಮಾಡಿ ನೀವು ಹೋಗ್ಬೇಡ್ರಿ. ನಿಮ್ಮ ತಂದೆ ತಾಯಿ ನೀವೇ ಹೋಗಿ ಹೇಳ್ರಿ, ಇವತ್ತಪ್ಪ ಸ್ಕೂಲ್ ಹಿಂಗಾಯ್ತು, ಅಮ್ಮ ಸ್ಕೂಲ್ ಹಿಂಗಾಯ್ತು, ನಾನು ಹಿಂಗ್ ಮಾಡಿದೆ ಯಾಕಂದ್ರೆ ಅವರು ಬಿಸಿ ಇರ್ತಾರಲ್ಲ. ಸೊ ನಿಮ್ ಕೆಲಸ ಟ್ರ್ಯಾಕ್ ಒಪ್ಪಿಸೋದು ನೀವು ಒಪ್ಪಿಸ್ತೀರಿ. ಹೆಸರು ಓಕೆ. ಲಾಸ್ಟ್ ಸ್ವಾಮಿ ಯಾರು ಹೇಳಿದ ಕಟ್ಟಿ ಅವ್ರಿಗೆ ಸಣ್ಣದಾಗ ಹೆಸರೇನು? ಯಾರು ಜಾಮೀನು ಇದ್ದಾರೆ ಮಕ್ಕಳ? ಓಕೆ. ಸೊ ಆ ಕಟ್ಟಡದ ನಾವು 2 ಪಾಠ ಕಲ್ತೀವಿ. ಏನದು? ವೆರಿ ಗುಡ್. ಇನ್ನ ನೆಕ್ಸ್ಟ್ ಕಟ್ಟಿ ಯಾವ ಬಗ್ಗೆ ನಾವು ಕೇಳಿದ್ವಿ? ಯಾವ ಬಗ್ಗೆ? ಸೊ ಯಾರ IPL ಗೆದ್ದಿದ್ದಾರಂದ್ರೆ ಓಕೆ. ಸೊ ವಿರಾಟ್ ಕೊಹ್ಲಿ ಅವ್ರ ಲೈಫ್ ಇಂದ ನಾವು ಒಂದು ಪಾಠವನ್ನು ತಗೊಳ್ಳೋಣ. ಡೆಡಿಕೇಶನ್. ನಾವು ಯಾವ ಲೆವೆಲ್ಗೆ ಡೆಡಿಕೇಟೆಡ್ ಆಗಿ ಕೆಲಸವನ್ನು ಮಾಡ್ತೀವಿ, ನಾವು ಅಷ್ಟೇ ಎತ್ತರಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಜೀವನದ ಮಕ್ಕಳು. 101% ಇದೇನು ಗೊತ್ತಿರಲ್ಲ ಎಲ್ಲರೂ. ಸೊ ನಾವು ನಮ್ಮಲ್ಲಿರುವಂತ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇದೆ, ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ವಿರಾಟ್ ಕೊಹ್ಲಿ ಆದ್ರು, ಯಶ್ ಆದ್ರು, ಈಗ ಆರ್ಯನ್ ಆಗ್ಬೇಕು. ಓಕೆ, ಕಿರಣ್ ಆಗ್ಬೇಕು. ನಿಮ್ಮೊಳಗೆ ಒಬ್ಬೊಬ್ಬರೊಂದೊಂದು ಇದ್ದಿರಲ್ಲ ಇಂಡಿವಿಜುವಲ್. ಸೊ ನಿಮ್ಮೊಳಗೆ ವಿಭಿನ್ನವಾದ ಪ್ರತಿಭೆ ಇದೆ. ಸೊ ಆ ಪ್ರತಿಭೆಯನ್ನ ಬೆಳೆಸಿಕೊಂಡು ನೀವು ನಾವೆಲ್ಲರೂ ಮಾಡಿದ್ರೆ ಸಮಾಜಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು. ಮಾಡ್ತೀರಿ? ಸಮಾಜಕ್ಕೆ ಏನಾದ್ರು ಒಳ್ಳೆ ಕಾರ್ಯಗಳು ಮಾಡ್ತೀರಿ? ಪಕ್ಕ ಮಾಡ್ತೀರಿ? ನಿಮ್ಮನ್ನ ನಂಬೋರ? ನೀವು ಯಾವಾಗ ಓದ್ತೀರಿ? ಚಲೋ ಪರ್ಸೆಂಟೇಜ್ ಮಾಡ್ತೀರಿ? ನಿಮ್ಮ ಶಾಲೆಯ ಹೆಸರನ್ನ ಕೀರ್ತಿಯನ್ನ ಬೆಳಗಿಸ್ತೀರಿ? ನಿಮ್ಮ ಅಪ್ಪ ಅಮ್ಮನ ಕೀರ್ತಿಯನ್ನು ಬೆಳಗಿಸ್ತೀರಿ? ಒಳ್ಳೆಯವರ ಫ್ರೆಂಡ್ಶಿಪ್ ಮಾಡ್ತೀರಿ? ವೆರಿ ಗುಡ್. ಯಾರು ವೆರಿ ಗುಡ್.
ಮಕ್ಕಳೆಲ್ಲರೂ ತುಂಬಾ ಆಕ್ಟಿವ್ ಇದ್ದಾರೆ. ಸೊ ಇದೇ ತರ ಇನ್ನಷ್ಟು ಹೆಚ್ಚಿಗೆ ಆಕ್ಟಿವ್ನೆಸ್ ಇಂದ ನೀವು ಪಾಲ್ಗೊಳ್ಳಿ. ನಿಮ್ಮ ಭವಿಷ್ಯ ಅತ್ಯದ್ಭುತವಾಗಿ ಉಜ್ವಲವಾಗಿ ಮುಂದೆ ಬೆಳೀತಾ ಸಾಗಿ ಅಂತೇಳಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಹೆಂಗಿದ್ರೆ ನಾವು ಈ ಜೋರವಾಗಿ ಸಂಗೀತಕ್ಕೆ ಟೀಚರ್ಸ್ಗಳು ಇದ್ದಾರೆ, ಅವರಿಗೆ ಮ್ಯೂಸಿಕ್ ಕ್ಲಾಸಸ್ ಹಾಕೊಡ್ತಾರೆ. ಸೊ ಒಂದ್ಸಲ ಭಾರತ್ ಮಾತೆಗೆ ಜೈಕಾರವನ್ನು ಪಡಿಸ್ಬಿಡ್ತಾರೆ ಸರ್. ಸೊ ಜೋರಾಗಿ ಎಲ್ಲರೂ ಭಾರತ್ ಮಾತೆಗೆ ಜೈಕಾರ ಹೇಳೋಣ. बोलो भारत माता की एनर्जी ला, बोलो भारत माता की, बोलो भारत माता की।